ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ವಿಶ್ರುತ ಕ್ರಿಯೇಟಿವ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ಬಾಗಿಲಿಗೆ ಹಾಕುವಂಥ ತೋರಣನ ಮನೆಯಲ್ಲೇ ನಾವು ಈಸಿಯಾಗಿ ವೇಸ್ಟಾಗಿ ಬಿದ್ದಿರೋ ಅಂಥ ಬ್ಲೌಸ್ ಪೀಸ್ಗಳಲ್ಲೇ ಯಾವ ರೀತಿ ಮಾಡ್ಕೋಬೋದು ಅಂತ ತೋರಿಸ್ತೀನಿ. ತುಂಬ ಅಂದರೆ ತುಂಬಾ ಈಸಿಯಾಗಿ ನಾವು ಮನೆಯಲ್ಲಿ ಈ ರೀತಿ ಈಸಿಯಾಗಿ ಮಾಡ್ಕೋಬೋದು. ನಮ್ಮ ಮನೆಗಳಲ್ಲಿ ಇರುತ್ತಲ್ಲ ಬ್ಲೌಸ್ ಪೀಸಸ್ಸು, ಅದನ್ನೇ ಬಳಸ್ಕೊಂಡು ಕೂಡ ಈ ರೀತಿ ಮಾಡ್ಕೋಬೋದು. ಸೊ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ನಾನು ಇದಕ್ಕೆ ಯೂಸ್ ಮಾಡ್ತಾ ಇರೋವಂಥದ್ದು 4 ಕಲರ್ಸನ್ನು ಯೂಸ್ ಮಾಡ್ತಾಯಿದ್ದೀನಿ. ವೈಟು, ಗ್ರೀನು, ರೆಡ್ಡು ಆ್ಯಂಡ್ ಯೆಲ್ಲೋ. ವೈಟು ಮತ್ತು ರೆಡ್ಡು 2 ಮೀಟರಷ್ಟು ತಗೊಂಡಿದ್ದೀನಿ. ಯೆಲ್ಲೋ ಅರ್ಧ ಮೀಟರು, ಗ್ರೀನು ಅರ್ಧ ಮೀಟರು. ಸೊ ಈಗ ಇದನ್ನು ಈ ರೀತಿ ಡಬಲ್ ಫೋಲ್ಡಲ್ಲಿ ಇರುತ್ತಲ್ವ, ಈ ರೀತಿ ಮೊದಲೇ ಡಬಲ್ ಫೋಲ್ಡ್ ಮೇಲೇ ಕಟ್ ಮಾಡ್ಕೋಬೋದು. ಆದಷ್ಟು ಈ ರೀತಿ ಡಬಲ್ ಫೋಲ್ಡ್ ಮೇಲೇ ಕಟ್ ಮಾಡ್ಕೊಳ್ಳಿ. 4-5 ಫೋಲ್ಡ್ ಹಾಕ್ಕೊಂಡಾಗ ನೀಟಾಗಿ ನಾವು ಕಟಿಂಗ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ, ಒಂದೊಂದು ಸೈಜ್ ಆಗಿಬಿಡುತ್ತೆ. ಆ ಪಿನ್ಸ್ ಹಾಕಿ ಬೇಕಾದರೆ ಕಟ್ ಮಾಡ್ಕೋಬೋದು. ನಾನು ಅದೇ 2 ಫೋಲ್ಡಲ್ಲೇ ಕಟ್ ಮಾಡ್ತಾಯಿದ್ದೀನಿ. 2 ಇಂಚಿಗೆ ಒಂದೊಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ನಿಮ್ಮ ಹತ್ರ ಟೇಪ್ ಈ ರೀತಿದಿಲ್ಲ ಅಂತಂದರೆ ಸ್ಕೇಲ್ ತಗೊಂಡು ಸ್ಕೇಲಲ್ಲೇ ನೀವು ಎಷ್ಟು ಅಗಲ ಬೇಕೋ ಅದನ್ನು ನೋಡಿಕೊಂಡು ಸ್ಕೇಲ್ಗಳಲ್ಲೇ ಮಾರ್ಕನ್ನು ಹಾಕ್ಕೋಬೋದು. ನನಗೆ ಟೇಪಲ್ಲಾದರೆ 2 ಇಂಚಿಗೆ ಒಂದೊಂದು ಮಾರ್ಕನ್ನು ಹಾಕ್ಕೊತಾ ಇದ್ದೀನಿ. ನೀವು ಬೇಕು ಅಂದರೆ ಸ್ಟ್ರೈಟಾಗಿ ಒಂದು ಲೈನನ್ನು ಕೂಡ ಹಾಕ್ಕೊಂಡು ಆ ಲೈನ್ಗೆ ಕಟ್ ಮಾಡ್ಕೊಳ್ಳಿ. ನನಗಾದರೆ ಕಟಿಂಗ್ ಮಾಡಿ ರೂಢಿ ಇರೋದ್ರಿಂದ ಕ್ಲಾತನ್ನು ಸ್ಟ್ರೈಟಾಗಿ ನಾನು ಹಾಗೇ ಕಟ್ ಮಾಡೋದ್ರಿಂದ ಜಸ್ಟ್ ಅಲ್ಲಲ್ಲಿ ಈ ರೀತಿ ಮಾರ್ಕ್ಗಳನ್ನ ಹಾಕ್ಕೊಂಡಿದ್ದೀನಿ. ಹೊಸ್ದಾಗಿ ಕಟಿಂಗ್ ಮಾಡೋ ಅಂಥವ್ರಾದರೆ ಸ್ಟ್ರೈಟಾಗಿ ಅಕಸ್ಮಾತ್ ನಮ್ಗೆ ಕಟಿಂಗ್ ಮಾಡೋಕ್ಕೆ ಬರಲ್ಲ ಅನ್ನೋರಾದರೆ ಆ ಸ್ಕೇಲಿಂದ ಲೈನ್ಸನ್ನು ಹಾಕ್ಕೊಂಡು ನಂತರ ಕಟಿಂಗನ್ನು ಮಾಡ್ಕೊಳ್ಳಿ. 2 ಇಂಚಿಗೆ ಈ ರೀತಿ ಮಾರ್ಕನ್ನು ಹಾಕ್ಕೊಂಡಿದ್ದೀನಿ. ನಾನು 4 ಹತ್ರ ಮಾರ್ಕ್ ಹಾಕಿದ್ದೀನಿ. ಆ ಮಾರ್ಕ್ಗಳಿಗೆ ಈ ರೀತಿ ಸೇರಿಸ್ಕೊಳ್ತಾ ಈ ರೀತಿ ಕ್ಲಾತನ್ನು ಕಟ್ ಮಾಡ್ತಾಯಿದ್ದೀನಿ. ಎಲ್ಲ ಕಲರ್ಸು ಕೂಡ ಸೇಮ್ ಇದೇ ರೀತಿಯೇ ನಾವು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೋಬೇಕಾಗುತ್ತೆ. ಒಂದಾದಮೇಲೆ ಒಂದನ್ನು ನಾನು ಈ ರೀತಿ ಮಾರ್ಕನ್ನು ಹಾಕ್ಕೊಂಡು ಎಲ್ಲ ಕಲರ್ಸು ಕೂಡ ಕಟಿಂಗ್ ಮಾಡಿಕೊಂಡು ಫಸ್ಟ್ಗೆ ಎಲ್ಲದನ್ನು ಕೂಡ ಕಟ್ ಮಾಡಿ ಇಟ್ಕೊಬಿಟ್ರೆ ನಮ್ಗೆ ಹೊಲ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ. ಕಟಿಂಗ್ ಮಾಡೋದೇನೆ ಸ್ವಲ್ಪ ಟೈಮ್ ತಗೊಳ್ಳೋವಂಥದ್ದು, ಹೊಲಿಯೋದು ಫಾಸ್ಟಾಗೇ ಆಗೋಗುತ್ತೆ. ಸೊ ಎಲ್ಲ ಪೀಸಸ್ಸನ್ನು ಕೂಡ ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಇದನ್ನು ಕ್ಯಾಂಡಲ್ ಅಥವಾ ದೀಪ ಏನಾದರೂ ಅಂಟಿಸ್ಕೊಂಡು ಸೈಡ್ಗಳೆಲ್ಲ ಕೂಡ ಬರ್ನ್ ಮಾಡ್ಕೋಬೇಕು. ಅಂದರೆ ಲೈಟಾಗಿ ಸುಟ್ಟಾಗೆ ಮಾಡ್ಕೋಬೇಕು. ಇಲ್ಲ ಅಂತಂದರೆ ಈ ದಾರ ಎಲ್ಲ ಕಿತ್ಕೊಬಂದುಬಿಡ್ತಾ ಇರುತ್ತೆ. ಸೊ ಹಾಗಾಗಿ ಸೈಡ್ಗಳಲ್ಲಿ ಜಸ್ಟ್ ನೋಡಿ ಈ ರೀತಿ ನಾವು ಮೂವ್ ಮಾಡ್ತಾಯಿದ್ರೆ ಎಡ್ಜಸ್ಸು ಸ್ವಲ್ಪ ಬರ್ನ್ ಆಗುತ್ತೆ. ಆಗ ದಾರ ಅನ್ನೋದು ಕಿತ್ಕೊಳ್ದಿರೋ ಇರುತ್ತೆ. ತುಂಬ ದಿನ ನಾವು ಬಳಸಿದ್ರೂ ಕೂಡ ಏನೂ ಆಗೋದಿಲ್ಲ. ಇಲ್ಲ ಅಂತಂದರೆ ನಾವು ಇನ್ನೂ ಹೊಲಿತಿದ್ದಾಗಲೇ ದಾರ ಕಿತ್ಕೊಬಂದುಬಿಟ್ಟು ನೋಡೋಕ್ಕೂ ಅಸಹ್ಯವಾಗಿ ಕಾಣಿಸುತ್ತೆ, ತುಂಬ ದಿನ ಬಾಳಿಕೆನೂ ಬರೋದಿಲ್ಲ. ಸೊ ಹಾಗಾಗಿ ಕಂಪಲ್ಸರಿ ಈ ರೀತಿ ನಾವು ಬರ್ನ್ ಮಾಡ್ಕೋಬೇಕು. ಎಲ್ಲ ಪೀಸಸ್ಸನ್ನು ಕೂಡ ಮಾಡ್ಕೋಬೇಕು. ಇದು ಕೂಡ ಒಂಚೂರು ಟೈಮ್ ತಗೊಳ್ಳುತ್ತೆ. ಸೊ ನಿಧಾನಕ್ಕೆ ಆಗಲಿ ಮಾಡ್ಕೊಳ್ಳಿ. ಸೊ ನಾವು ಆಚೆ ತಗೋಬೇಕಂದ್ರೆ ತುಂಬಾ ಕಾಸ್ಟ್ ಆಗುತ್ತೆ, ಸ್ವಲ್ಪ ಜಾಸ್ತಿನೇ ರೇಟ್ ಆಗುತ್ತೆ. ಮನೆಯಲ್ಲಿ ನಾವು ಈ ರೀತಿ ಮಾಡ್ಕೊಳ್ಳೋದ್ರಿಂದ ಈಸಿಯಾಗೂ ಮಾಡ್ಕೋಬೋದು, ಹಣ ಕೂಡ ಉಳಿತಾಯ ಮಾಡ್ಕೋಬೋದು. ಸೊ ನಾನು ಎಲ್ಲ ಪೀಸಸ್ಸನ್ನು ಫಸ್ಟ್ಗೆ ಈ ರೀತಿ ಸುತ್ತಲೂ ಕೂಡ ಬಂದ್ ಮಾಡ್ತಾಯಿದ್ದೀನಿ. ಲೈಟಾಗಿ ಸುಮ್ಮನೆ ಆ ರೀತಿಗೆ ಕ್ಯಾಂಡ್ಲ್ ಮೇಲೆ ಮೂವ್ ಮಾಡ್ತಾಯಿದ್ರೆ ಎಡ್ಜಸ್ಸು ಸುಟ್ಟಾಗಿ ಹಾಕ್ತಾ ಇರುತ್ತೆ. ಸೊ ಆಗ ದಾರ ಬರೋದಿಲ್ಲ. ಸೊ ಎಲ್ಲದನ್ನು ನಾನೀಗ ಸುಟ್ಕೊಂಡಿದ್ದೀನಿ. ಈಗ ಸೂಜಿಗೆ ದಾರನ ಹಾಕ್ಕೊಂಡಿದ್ದೀನಿ. ದಾರ ಕೂಡ ಸ್ವಲ್ಪ ಗಟ್ಟಿಯಾಗಿರೋವಂಥ ದಾರ ಹಾಕ್ಕೊಳ್ಳಿ. ನಾನಿದು ಸ್ವಲ್ಪ ಗಟ್ಟಿಯಾಗಿರೋವಂಥದ್ದು ಅಂದರೆ ಈ ಪ್ಯಾಂಟ್ಗಳನ್ನ ಸ್ಟಿಚ್ ಮಾಡೋದಕ್ಕೆ ಯೂಸ್ ಮಾಡ್ತಾರಲ್ಲ, ಅದನ್ನು 4 ಎಳೆ ಹಾಕ್ಕೊಂಡಿದ್ದೀನಿ. ನಂತರ ಈ ರೀತಿ ರಿಂಗ್ ಥರದ್ದು ನಿಮ್ಮ ಹತ್ರ ಯಾವುದಿದ್ರೆ ಆ ಥರದ್ದು ಬಳಸ್ಕೋಬೋದು. ಸೊ ಈ ರೀತಿದ್ದು ನಾನು ತಗೊಂಡಿದ್ದೀನಿ. ಇದನ್ನು ಆ ರಿಂಗಲ್ಲಿ ಸೇರಿಸ್ಬಿಟ್ಟು ಒಂದು 3-4 ಸಲ ಗಂಟುಗಳನ್ನ ಹಾಕ್ಕೊಳ್ಳಿ, ಅದು ಬಿಚ್ಕೊಳ್ದೆ. ಇದು ನಾವು ಬಾಗಿಲಿಗೆ ಹ್ಯಾಂಗ್ ಮಾಡ್ಕೊಳ್ಳೋದಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಈ ರೀತಿ ರಿಂಗ್ಗಳನ್ನ ಹಾಕ್ಕೊಳ್ಳಿ. ಸೊ ದಾರ ಆದಷ್ಟು ಗಟ್ಟಿಯಾಗಿರೋವಂಥ ದಾರನ ಬಳಸ್ಕೊಳ್ಳಿ, ಇಲ್ಲಾಂದರೆ ದಿನ ಕಳೆದಂಗೆಲ್ಲ ಬೇಗ ಕಿತ್ತು ಬಂದುಬಿಡುತ್ತೆ. ಸೊ ಈಗ ನೋಡಿ, ಫಸ್ಟ್ಗೆ ನಾನು ವೈಟನ್ನು ಈ ರನ್ನಿಂಗ್ ಸ್ಟಿಚ್ ಹಾಕ್ಕೊಂಡು ಈ ರೀತಿ ಸೆಂಟರ್ಗೆ ಹೊಲ್ಕೊಳ್ತಾ ಹೋಗಬೇಕು. ನಾನು ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿಯೇ ಹೊಲ್ಕೊಳ್ತಾ ಹೋಗಿ. ಇಷ್ಟೇ ಡಿಸ್ಟೆನ್ಸ್ ಅಂತ ಏನಿಲ್ಲ, ನೀವು ಹೊಲಿತಾ ಇದ್ದರೆ ನಿಮಗೇ ಗೊತ್ತಾಗುತ್ತೆ. ಸೊ ಈ ರೀತಿ ನೀಟಾಗಿ ಸೆಂಟ್ರಿಗೇ ಸ್ಟಿಚ್ಚನ್ನು ಹಾಕ್ಕೊಳ್ತಾ ಬರಬೇಕು. ನಾವು ಹೊಲಿತಾ ಇದ್ರೇ ಕ್ಲಾತು ಸ್ವಲ್ಪ ಸುತ್ತಕೊಳ್ತಾ ಬರುತ್ತೆ, ಅಂದರೆ ರೌಂಡಾಗಿ ಅದೇ ಮೂವ್ ಆಗ್ತಾ ಬರುತ್ತೆ. ಎಲ್ಲಾದರೂ ಸ್ಟ್ರೈಟಾಗಿ ಹಾಗೆ ಇದ್ದೋಗಿದ್ರೆ ಅದನ್ನು ನಾವು
ನೀಟಾಗಿ ರೌಂಡ್ ಶೇಪಲ್ಲಿ ಬರೋ ಥರ ಸುತ್ಕೋಬೇಕಾಗುತ್ತೆ. ಫಸ್ಟಿಗೆ ನೋಡಿ ಈ ಉದ್ದಕ್ಕೆ ಇರೋವಂಥ ಕ್ಲಾತನ್ನು ಫಸ್ಟಿಗೆ ಈ ರೀತಿ ಹೊಲ್ಕೊಬಿಡ್ತೀನಿ. ಹೀಗೆ ಹೊಲ್ಕೊಂಡ್ಮೇಲೆ ಈಗ ಇದನ್ನು ನೋಡಿ ರೌಂಡಾಗೇ ಅದು ಅಡ್ಜಸ್ಟ್ ಆಗುತ್ತೆ. ಎಲ್ಲಾದರೂ ಹಾಗೆ ಸ್ಟ್ರೈಟಾಗಿ ಇದ್ದೋಗಿದ್ರೆ ಅದನ್ನು ರೌಂಡಾಗಿ ಸುತ್ಕೊಳ್ಳಿ. ಜಸ್ಟ್ ಈ ರೀತಿ ಮೂವ್ ಮಾಡಿದ್ರೆ ಅದು ರೌಂಡಾಗಿ ಬರುತ್ತೆ. ಹೀಗೆ ಎಲ್ಲ ಪೀಸನ್ನು ಕೂಡ ಫಸ್ಟಿಗೆ ನಾನು ವೈಟು ಸುಮಾರು ಒಂದು 8 ಪೀಸನ್ನು ಹೊಲ್ಕೊತಾ ಇದ್ದೀನಿ. ಒಂದಾದಮೇಲೆ ಒಂದು. ನಿಮ್ಮ ಹತ್ರ ಸಣ್ಣ ಸಣ್ಣದು ಮಣಿಗಳಿದ್ದರೆ ಮಧ್ಯದಲ್ಲಿ ಕೂಡ ಹಾಕ್ಕೋಬೋದು. ಇಲ್ಲ ಅಂತಂದರೆ ಈ ರೀತಿ ಹಾಗೇ ಸ್ಟಿಚ್ಚನ್ನು ಮಾಡ್ಕೋಬೋದು. ನಾನು ಮಣಿ ಏನು ಕೂಡ ಬಳಸ್ತಾ ಇಲ್ಲ, ಚಿಕ್ಕದು ಹಾಗೇ ಹೊಲಿತಾ ಇದ್ದೀನಿ. ಸುಮಾರು ಒಂದು 8 ಪೀಸನ್ನು ಈ ರೀತಿ ಹೊಲ್ಕೊಂಡಿದ್ದೀನಿ. ನೀವು ಉದ್ದ ಇಷ್ಟೇ ಬೇಕು ಅಂತ ಅಂದರೆ ಟೇಪನ್ನು ತಗೊಂಡು ಮತ್ತೆ ನೀವು ಅಳತೆ ಮಾಡ್ಕೋಬೋದು. ಟೇಪ್ ಅಥವಾ ಸ್ಕೇಲ್ ಏನಾದರೂ ತಗೊಂಡು ನೋಡ್ಕೊಳ್ಳಿ. ನಾನು 11 ಇಂಚಷ್ಟು ಹೊಲ್ದಿದ್ದೀನಿ ಇದನ್ನು. ಇದು 11 ಇಂಚ್ ಹೊಲಿದ್ರೆ ರೆಡ್ಡು ಕೂಡ 11 ಇಂಚ್ ಬೇಕಾಗುತ್ತೆ. ನೆಕ್ಸ್ಟು ಎಲ್ಲೋ ಅರ್ಧ ಪೀಸನ್ನು ಮಾತ್ರ ಸ್ಟಿಚ್ ಮಾಡಿದ್ದೀನಿ. ಗ್ರೀನು 1 ಪೀಸು ಮತ್ತು ಎಲ್ಲೋ ಅರ್ಧ ಪೀಸು ಈ ರೀತಿ ಸ್ಟಿಚ್ ಮಾಡ್ಕೊಂಡ್ಮೇಲೆ ನೆಕ್ಸ್ಟು ನಾನು ಎಲ್ಲೋದನ್ನು ಬಳಸ್ತಾ ಇದ್ದೀನಿ. ವೈಟು ಸ್ವಲ್ಪ ಕ್ಲಾತ್ ತೆಳಗಿದ್ದರಿಂದ 8 ಪೀಸ್ ಹಾಕಿದೆ. ಇಲ್ಲಿ 6 ಪೀಸ್ಗೆ ರೆಡ್ ಅನ್ನೋದು ವೈಟ್ ಎಷ್ಟು ಲೆಂತ್ ಇದೆಯೋ ಅಷ್ಟು ಲೆಂತಿಗೆ 6 ಪೀಸ್ಗೆ ನನಗೆ ಅಡ್ಜಸ್ಟ್ ಆಗೋಯ್ತು. ಅಂದರೆ ರೆಡ್ ಕಲರ್ ಕ್ಲಾತು ಸ್ವಲ್ಪ ದಪ್ಪ ಇದ್ದಿದ್ದರಿಂದ ಹಸು ಬೇಗನೆ ದಪ್ಪ ಇರೋದ್ರಿಂದ ಸ್ವಲ್ಪ ಪೀಸ್ಗೆ ಉದ್ದ ಆಯಿತು. ಸೊ ನೋಡಿ, ವೈಟ್ 2 ರೆಡ್ 2 ಈ ರೀತಿ ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಎಡ್ಜಲ್ಲಿ ನೋಡಿ ದಾರ ಸ್ವಲ್ಪ ಬಿಟ್ಬಿಟ್ಟು ಕಟ್ ಮಾಡ್ಕೋಬೇಕು. ನಂತರ ವೈಟು ಎಲ್ಲೋ ರೆಡ್ಡು ಪೀಸಸ್ನ ತಗೊಂಡು ಒಂದೊಂದು ಪೀಸನ್ನು, ಅಂದರೆ ನಾವು ಆಗಲೇ ಕಟ್ ಮಾಡ್ಕೊಂಡಿದ್ವಲ್ಲ ಲೆಂತ್ ವೈಸು, ಆ ಪೀಸಸ್ನ ಒಂದೊಂದನ್ನು 4 ಪೀಸ್ ಮಾಡ್ತಾಯಿದ್ದೀನಿ. ಎಲ್ಲೋ ನೋಡಿ 4 ಪೀಸ್ ಇದೆ. ರೆಡ್ಡು ಕೂಡ ಹಾಗೇ 4 ಪೀಸ್ಗೆ ಕಟ್ ಮಾಡ್ತಾಯಿದ್ದೀನಿ. ವೈಟು ಕೂಡ 4 ಪೀಸ್ಗೆ ಕಟ್ ಮಾಡ್ಕೊತಾ ಇದ್ದೀನಿ ಕೆಳಗಡೆ ಕುಚ್ಚುಗಳನ್ನ ಹಾಕ್ಕೊಳ್ಳೋದಕ್ಕೆ. ನಂತರ ಈ ರೀತಿ ವೈಟ್ ಕಲರ್ ಮಣಿಗಳನ್ನ ತಗೊಂಡಿದ್ದೀನಿ. ನಿಮ್ಮ ಹತ್ರ ಗೋಲ್ಡ್ ಕಲರು ಯಾವ ಕಲರ್ ಇದ್ದರೆ ಅದನ್ನು ಬಳಸ್ಕೋಬೋದು. ಫಸ್ಟ್ ಒಂದು ಮಣಿನ ತಗೊಂಡು ಆ ಮಣಿನ ಗಂಟು ಹಾಕ್ಕೋಬೇಕು ಎಡ್ಜಲ್ಲಿ. ಅಂದರೆ ಕ್ಲಾತು ನಾವು ಹೊಲಿದಾಗ ಜಾರಿ ಹೋಗದೆ ಒಂದು ಮಣಿನ ಹಾಕ್ಕೊಂಡು ಗಂಟನ್ನು ಹಾಕ್ಕೊಳ್ಳಿ. ನಂತರ ನೋಡಿ ರೆಡ್ ಕಲರ್ದು 1 ಪೀಸನ್ನು ತಗೊಂಡು ನಾವು ಫಸ್ಟ್ ಯಾವ ರೀತಿ ಸ್ಟಿಚ್ ಮಾಡ್ಕೊಂಡ್ವೋ ಸೇಮ್ ಅದೇ ರೀತಿಯೇ ಸ್ಟಿಚ್ ಮಾಡ್ಕೋಬೇಕು. ಫಸ್ಟು ವೈಟ್ದು ಹೊಲಿದು ತೋರಿಸ್ದೆ ಅಲ್ವಾ, ಅದೇ ರೀತಿಯೇ ಇದನ್ನು ಕೂಡ ಸ್ಟಿಚ್ ಮಾಡ್ಕೊತಾ ಇದ್ದೀನಿ. ಒಂದು ರೆಡ್ ಕಲರ್ನ ಸ್ಟಿಚ್ ಮಾಡಿದ್ದೀನಿ. ನಂತರ ವೈಟ್ ಕಲರ್ ತಗೊಂಡು ಅದನ್ನು ಸ್ಟಿಚ್ ಮಾಡ್ತಾಯಿದ್ದೀನಿ. ನೋಡಿ ಈ ರೀತಿ ವೈಟನ್ನು ಕೂಡ ಹೊಲ್ಕೋಬೇಕು. ನೆಕ್ಸ್ಟು ಇನ್ನೂ ಒಂದು ಪೀಸು ಯೆಲ್ಲೋ ಕಲರ್ ತಗೊಂಡು ಅದನ್ನು ಕೂಡ ಹೊಲ್ಕೊತಾ ಇದ್ದೀನಿ. ನಾನು ಸ್ಟಾರ್ಟಿಂಗಲ್ಲಿ ನೋಡಿ ಅಲ್ಲಿ ಸೆಂಟ್ರಾಗೆ ನಾವು ಕಟ್ ಮಾಡಿದ್ದರಿಂದ ಅದನ್ನು ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ 3 ಕಲರ್ಸು ಕೂಡ ಸ್ವಲ್ಪ ಸ್ವಲ್ಪ ಕ್ಲಾತನ್ನು ತಗೊಂಡು ಸ್ಟಿಚ್ ಮಾಡ್ಕೊಂಡ್ಮೇಲೆ ಈಗ ಅದು ಕೂಡ ನೀಟಾಗಿ ರೌಂಡ್ ಶೇಪಲ್ಲಿ ಬರೋ ಥರ ನೋಡ್ಕೊಳ್ಳಿ. ನೋಡಿ ಈ ರೀತಿ ಕುಚ್ಚು ಥರ ಕಾಣಿಸುತ್ತೆ. ನಂತರ 5 ಮಣಿಗಳನ್ನು ಹೊಲ್ಕೊತಾ ಇದ್ದೀನಿ. ಲಾಸ್ಟ್ ಮಣಿಗೆ ಮತ್ತೆ ನಾವು ಗಂಟನ್ನು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಈ ರೀತಿ ಕುಚ್ಚು ಥರ 3 ಕುಚ್ಚುಗಳನ್ನ ರೆಡಿ ಮಾಡ್ಕೋಬೇಕು. ನೋಡಿ 3 ಕುಚ್ಚನ್ನ ರೆಡಿ ಮಾಡ್ಕೊಂಡು ಈಗ 3 ಕೂಡ ಟೈಟಾಗಿ ಗಂಟು ಹಾಕ್ಕೊಳ್ಳೋಣ. ಸ್ವಲ್ಪ ದಾರಾನ ಬಿಟ್ಟಿರಬೇಕು ಗಂಟೆಗಳನ್ನ ಹಾಕ್ಕೊಳ್ಳೋದಕ್ಕೆ. ನೋಡಿ 3 ಈ ರೀತಿ ಗಂಟು ಹಾಕ್ಕೊಂಡ್ಮೇಲೆ ಇದಕ್ಕೂ ಕೂಡ ನಾವು ದಾರಾನ ಬಿಟ್ಟಿದ್ವಿ ಅಲ್ಲ ಎಡ್ಜಲ್ಲಿ, ಈ ದಾರಾನ ಸೇರಿಸ್ಕೊಂಡು ಈಗ ಮತ್ತೆ ಟೈಟಾಗಿ ಗಂಟು ಹಾಕ್ಕೊಳ್ಳಿ. ಒಂದು 4-5 ಗಂಟೆಗಳನ್ನ ಹಾಕ್ಕೊಳ್ಳಿ. ಎಕ್ಸ್ಟ್ರಾ ಇರೋ ದಾರಾನ ಒಂಚೂರು ಬಿಟ್ಬಿಟ್ಟು ಕಟ್ ಮಾಡ್ಕೊಳ್ಳೋಣ. ನೋಡಿ ಈ ರೀತಿ ಕಟ್ ಮಾಡಿಕೊಂಡ್ರೆ ತುಂಬಾ ಬ್ಯೂಟಿಫುಲ್ಲಾಗಿ ಹ್ಯಾಂಗಿಂಗ್ ಥರ ಕಾಣಿಸುತ್ತೆ. ಸೊ ಇದೇ ರೀತಿ ನಾನು 4 ಮಾಡ್ಕೊತಾ ಇದ್ದೀನಿ. ಸೆಂಟರಲ್ಲಿ ಬಾಗಿಲಿಗೆ ಚಿಕ್ಕದಾಗಿ ಮಾಡ್ಕೊಳ್ಳಿ. ಅಂದರೆ ರೆಡ್ ಒಂದು ವೈಟ್ ಒಂದು ಹಾಕ್ಕೊಂಡ್ರೆ ಸಾಕು. ಈ ರೀತಿ ಹೊಲ್ಕೊಂಡಿರೋದು ಸೈಡಲ್ಲಿ ಹ್ಯಾಂಗ್ ಮಾಡೋದಕ್ಕೆ 2 ಹಾಕ್ಕೊಂಡಿದ್ದೀನಿ. ಈ ರೀತಿ ಹೊಲ್ಕೊಂಡ್ರೆ ಈಸಿಯಾಗಿ ನಾವು ಮನೆಯಲ್ಲೇ ಬಾಗಿಲಿಗೆ ತೋರಣನ ಈ ರೀತಿ ಹೊಲ್ಕೋಬೋದು. ನೀವು ಕೂಡ ಒಂದ್ಸಲ ಟ್ರೈ ಮಾಡಿ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.